ಮಮ್ಮಿ ನಾವು ಇಲ್ಲಿಗೆ ಬಂದಿರೋದಕ್ಕೇನೆ ಅವಳು ದಿವ್ಯಾ ಅನ್ನೋಳು ಎಷ್ಟು ಹೊಟ್ಟೆ ಉರ್ಕೊಂಬಿಟ್ಟಿರ್ತಾಳಲ್ವಾ. ಅಯ್ಯೋ ನನ್ನಂತೂ ನೋಡಿ ಬರ್ತಾ ಇದ್ದೆ ಅಮ್ಮ, ಬ್ಯಾಗ್ ಹಾಕೊಂಡು ಬರ್ತಾ ಇದ್ದೆ, ಕಾರ್ ಇಳ್ದು ನನ್ನೇ ನೋಡ್ತಾ ಇದ್ಲು. ಇವಾಗ ಅನ್ಕೊಂಡಿರ್ತಾಳೆ ಇಂಥ ಮನೆ ಬಿಟ್ಟು ನಾನು ಇಲ್ಲಿಗೆ ಬಂದನಲ್ಲಪ್ಪ, ಇಲ್ಲಿ ಏನು ಇಲ್ದ ಅವ್ರ ಮನೆಗೆ ಅಂತೇಳಿ ಈಗ ಪಶ್ಚಾತ್ತಾಪ ಪಡ್ತಿರ್ತಾಳೆ ಅವಳು. ಅವಳು ನೋಡಿ ಹುರ್ಕಂಬ್ಲಿ ಅಂತಲೇ ಬಂದಿರೋದು. ನನ್ನ ಸೊಸೆ ನೋಡ್ಬೇಕು ಅವಳು ಇನ್ನೂ. ನನ್ನ ಸೊಸೆ ನೋಡಿದ್ರೆ ಇನ್ನೂ ಜಾಸ್ತಿ ಹುರ್ಕೊಬಿಡ್ತಾಳೆ ಅವಳು. ಅಯ್ಯೋ ತಡಿ ಇನ್ನು ನೋಡು, ಅವಳು ಸರಿಯಾಗಿ ಮಾಡ್ತೀನಿ ಇದೇ ಊರಾಗೆ ಇಟ್ಕೊಂಡು. ಅಲ್ಲ ನನ್ನ ಮಗನ್ನೇ ಬೇಡ ಅಂತೇಳಿ ರಿಜೆಕ್ಟ್ ಮಾಡಿ ಬಂದು ಇವ್ನು ಯಾವನ್ನ ಮದುವೆ ಆದ್ಲಲ್ಲ, ಅವಳನ್ನ ಮಾತ್ರ ನಾನು ಸಂತೋಷವಾಗಿರಕ್ಕೆ ಬಿಡಲ್ಲ. ನಾನು ನಮ್ಮ ಮನೆ ತಗೊಂಡಿರೋದ್ಕೋ, ನಾವೆಲ್ಲ ಚೆನ್ನಾಗಿರೋದ್ಕೋ, ನಾವು ಕಾರಲ್ಲಿ ಓಡಾಡ್ತಾ ಇರೋದ್ಕೋ. ಅಯ್ಯಪ್ಪ ಅವಳಂತೂ ನೋಡಿ ಬೇಡ ಕಣಮ್ಮ, ಏನೂ ಇಲ್ಲ ಕಣಮ್ಮ. ಅಲ್ಲೊಂದು ಬಾಡಿಗೆ ಮನೇಲಿ ಇದ್ದಾಳೆ, ಬಾಡಿಗೆ ಮನೇಲಿ ಇಟ್ಕೊಂಡು ಅವನೇನೋ ಒಂದು ಕೆಲ್ಸಕ್ಕೆ ಹೋಗ್ತಾನೆ. ಅಯ್ಯೋ ಅದೊಂದು ಬಾಳ ಅಂತ ಬಾಳಕ್ಕೆ ನಮ್ಮ ಅಣ್ಣನ ಬಿಟ್ಟು ಬಂದವಳು ಇಂಥ ಮನೆಗೆ ಮದುವೆ ಆದ್ಲ ಅಂತ ನನಗೆ ನೋಡಿ ನಗು ಅಂದರೆ ನಗು ತಡೆಯೋಕ್ಕಾಗ್ತಾ ಇಲ್ಲ. ಹಾಳಾಗೋದ್ಲು ಕಣಮ್ಮ ಅವಳು, ಹಾಳಾಗೋದ್ಲು. ನಿಮ್ಮ ಮನೆ ಯಾವಾಗ ಕಾಲು ತೆಗೆದು ಬಂದ್ಲ ಆವತ್ತೆ ಹಾಳಾಗೋದ್ಲು ಅವಳು. ಅಲ್ಲ ಅವಳಿಗೆ ಬುದ್ಧಿ ಐತಿ ಅಮ್ಮನೆ ಇಲ್ಲ ಮನೆ. ಬುದ್ಧಿ ಇರೋ ಅಂಥದ್ದಾಗಿದ್ರೆ ಅಂಥದ್ದು ಮಾಡ್ತಿರ್ಲಿಲ್ಲ. ಅದಕ್ಕೆ ಬುದ್ಧಿ ಐತಿ, ಲದ್ದಿ ಇರೋದು. ಬುದ್ಧಿ ಇಲ್ಲ ಅದಕ್ಕೆ ಲದ್ದಿ ಐತಿ, ಲದ್ದಿ. ಬುದ್ಧಿ ಇರೋ ಅಂತ ನನ್ನ ಮುಂದೆ ಆಗಿದ್ರೆ ಅಂಥದ್ದು ಮಾಡಾಳ ಅವಳು. ಬಾ ರಂಗಣ್ಣ ಬಾ, ನಾನು ನಿನ್ನೇ ನೋಡ್ತಾ ಇದ್ದೆ, ಯಾಕೋ ಬರ್ಲಿಲ್ವಲ್ಲ ನಮ್ಮ ಅಣ್ಣ ರಂಗಣ್ಣ ಅಂತ ಹೇಳಿ ಸರಿಯಾಗಿ ಹೋಗುತ್ತೆ ಬಂದಿದ್ದೀನಿ. ನೋಡಿ ಇದೇ ಊರಿಗೆ ಬಂದು ಅವರು ಕೊಟ್ಟಿರೋ ಅಂಥ ಮನೆ ಎಂಥ ಮನೆ ತಗೊಂಡು ಇವತ್ತು ಇಲ್ಲೇ ಜಮೀನು ತಗೊಂಡು ಹೆಂಗೆ ಜಮೀನು ತಗೊಂಡೆಲ್ಲ ಹೆಂಗೆ ಮಾಡ್ತಾರೆ ನೋಡು. ಇನ್ನು ನಿನ್ಗೇನು ನೀನು ಬಂದು ಇಂಥ ಮದುವೆ ಆದಲ್ಲ, ನೀನು ಏನೇ ಇಲ್ಲಿ ಸುರ್ಕೊಂಡು ಆ ಮನೆಯಾಗೆ ಹೆಂಗೆ ಇರ್ಬೋದಾಗಿತ್ತು ಅವ್ರ ಮನೆಯಾಗೆ ಅಂತೇಳಿ ಸರಿಯಾಗಿ ಹೋಗ್ತಿದ್ದೀನಿ. ಏನು ಮದುವೆ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡಿದ್ಯಾ? ನೋಡಿ ಎಂಥ ಹೆಣ್ತಂದು ಮದುವೆ ಮಾಡ್ಯಾವ್ರಿ ಅಂತ. ಇವಾಗ ಇರೋ ಅಂಥ ಸೊಸೆನ ನನ್ನ ಮಗಳು ಅಂತ ತಿಳ್ಕೊಂತೀನಿ ಕಣಮ್ಮ. ನನ್ನ ಮಗಳು ಅಂತ ತಿಳ್ಕೊಂಡು ನಾನು ಅದಕ್ಕೆ ಇಬ್ರು ನಮ್ಮ ಹೆಣ್ಮಕ್ಳನ್ನ ಇಬ್ರು ನನ್ನ ಮನೆಯಾಗೆ ಬಿಡ್ಕೊಂಬಲ್ಲ. ಬಿಡ್ಕೋಬೇಡ, ಅವಳಿಗೆ ತವ್ರ ಮನೆ ಇಲ್ದಂಗಾದ್ರೆ ಮತ್ತೆ ಗೊತ್ತಾಗೋದು. ಆಗ ಅಲ್ಲಿ ಎಲ್ಲ ಒಂತಾಗ ಸೇರ್ಕೊಂಡು ಅವಳ ಒಬ್ಳು ಇದ್ದಾಳಲ್ಲ, ಅವಳು ನೋಡ್ಕೊಂತೀನಿ ನಾನು ನೋಡ್ಕೊಂತೀನಿ ಅಂತ ಇದ್ದಾಳೆ. ಅವನು ಯಾವನ ಬಸಪ್ಪನ ಮನೆ ಒಂದು ಓಡಾಡ್ತಾ ಇರ್ತಾಳೆ. ಅವಳು ಮಂಜಿನು ಮತ್ತೆ ಬಸಪ್ಪ ಇದ್ದಾರಲ್ಲ ಅವ್ರ ಮನೆ ಓಡಾಡ್ಕೊಂಡು ಇಲ್ಲೇಳು ಓಡಾಡ್ಕೊಂಡು ಇರ್ಲೇಳ ದೇವಸ್ಥಾನ ಇರ್ತಾಳೆ ಇರಲಿ, ನಾನು ಅದಕ್ಕೆ ಕರಿಯಕ್ಕೆ ಹೋಗಲಿಲ್ಲ. ಇಲ್ಲ ಅಂಕಲ್, ನನಗೆ ಅವಳು ನೋಡಿದ್ರೆ ದಿವ್ಯನ್ ನೋಡಿದ್ರೆ ನಗು ಬರ್ತೈತೆ. ಅಯ್ಯೋ ಇಂಥ ಸಂಪತ್ತಿಗೆ ಇವಳು ಬಂದು ಹಿಂಗೆ ಮದುವೆ ಆಗಿ ಹಿಂಗೆ ಇದ್ದಾಳ. ನಾನೆಲ್ಲ ಸರದ ಮೇಲೆ ಸರ ಹಾಕ್ಕೊಂಡು ಒಳ್ಳೆ ಸ್ಟೈಲಾಗೆ ಒಳ್ಳೆ ಸ್ಟ್ಯಾಂಡರ್ಡ್ ಆಗಿರೋ ಮನೆಗೆ ಇರ್ತಾಳೆ ಅಂತ ಅಂದ್ಕೊಂಡಿದ್ದೆ. ಅದು ಮೊದಲೇ ಹಳ್ಳಿ ಗುಗ್ಗು. ಅಲ್ಲಿ ಹೊಂದ್ಕೊಂತಿರ್ಲಿಲ್ಲ ಅಂಕಲ್, ಏನೇ ಅಂದರೂ ಹೊಂದ್ಕೊಂತಿರ್ಲಿಲ್ಲ. ಅದು ಗೊತ್ತಾಗಲ್ಲ ಬಿಡಿ ಅಂಕಲ್, ಸ್ವಲ್ಪ ನಾಲೆಡ್ಜ್ ಕಡಿಮೆ ಅವಳಿಗೆ. ದಿವ್ಯನಿಗೆ ಸ್ವಲ್ಪ ನಾಲೆಡ್ಜ್ ಕಡಿಮೆ, ಅದು ಹೊಂದ್ಕೊಳ್ಳಲ್ಲ. ಅದಕ್ಕೆ ನಾಲೆಡ್ಜ್ ಎಲ್ಲ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು. ಅಲ್ಲ ನಮ್ಮ ಅಣ್ಣನ ರಿಜೆಕ್ಟ್ ಮಾಡಿ ಇವತ್ತು ತಡಿ ಅವಳಿಗೆ ಇದ್ದಾವೆ. ಇನ್ನೇನು ನಮ್ಮ ಅಣ್ಣಂದು ಇಲ್ಲೇ ಕೆಲಸ, ಕಾರಲ್ಲಿ ಓಡಾಡ್ತಿರ್ತಾನೆ ನಮ್ಮ ಅಣ್ಣ. ಕಾರಲ್ಲಿ ಓಡಾಡ ಅಂತ ಗಂಡು ಬಿಟ್ಟು ಕಾಲಲ್ಲಿ ಓಡಾಡ ಅಂತ ಗಂಡಿನ ಜೊತೆ ಹೋಗಿ ಮದುವೆ ಆಗೋದಾಳಲ್ಲ ಅವಳು, ಡೈವರ್ಸ್ ಕೊಟ್ಟು. ಇಂಥ ಸಂಪತ್ತಿಗೆ ಅದಕ್ಕಪ್ಪ. ಇದಕ್ಕೆಲ್ಲ ಕಾರಣ ಅವಳೇ, ನಿಮ್ಮ ದೊಡ್ಡ ಮಗಳು ಕೆಂಪಿ, ಅವಳೇ ಇದಕ್ಕೆಲ್ಲ ಕಾರಣ. ಮತ್ತು ಅವಳೇ ಕಾರಣ. ಈಗ ಅವಳು ಹೆಂಗೆ ಹೇಳ್ದಂಗೆ ಕೇಳ್ಕೊಂಡಿರೋಳು. ಇವಳು ಕೆಂಪಿಗೂ ವೇದಗೂ ಏನು ಹೊಟ್ಟವ್ರಿ, ನಾವು ಶ್ರೀಮಂತರ ಮನೆಗಿಲ್ಲ, ಅವಳು ಶ್ರೀಮಂತರ ಮನೆಗೆ ಸಿಕ್ಕಿಬಿಟ್ರೆ ಅವರು ನಮಗಿನ ಮೇಲೆ ಆಗ್ತಾರೆ, ನಮಗಿನ ಕೆಳಗಿರಬೇಕು ಅಂತೇಳಿ ಕೆಳಗಿರೋರಿಗೆ ತಂದು ಮದುವೆ ಮಾಡಿರೋದು. ಅವಳು ಕೆಂಪಿಗೂ ವೇದೊಂಬರು, ಅವರಿಂದಲೇ ನಿನ್ನ ದೊಡ್ಡ ಮಗಳು ಅಳಿಯನಿಂದಲೇ ಎಲ್ಲ ಆಗಿರೋದು. ಅವರೇ ಎಲ್ಲ ಇದಕ್ಕೆಲ್ಲ ಕಾರಣ. ಎಲ್ಲ ಗೊತ್ತು ನನಗೆ ಇಲ್ಲೋಡು, ಎಲ್ಲ ವಿಷಯ ನಾನು ತಿಳ್ಕೊಂಡೆ ಮಾತಾಡೋದು. ನನಗೆಲ್ಲ ವಿಷಯ ಗೊತ್ತೈತೆ, ಅವ್ರು ಹೆಂಗೆ ಏನು ಎಲ್ಲ ನಾನು ತಿಳ್ಕೊಂಡಿದ್ದೀನಿ. ಇದಕ್ಕೆಲ್ಲ ಕಾರಣನೇ ಅವರು. ಅವ್ರಿಗೆ ಈಗ ನಮಗಿನ ಎಲ್ಲಿ ಚೆನ್ನಾಗಿರ್ತಾರೋ ನಾವೇ ಸೌಕಾರರು. ಅವ್ನು ವೇದಮ್ಮನಿಗೆ ಹೆಂಗೈತೆ ಅಂದರೆ ನಾನೇ ಸೌಕಾರರು, ನಾನೇ ಚೆನ್ನಾಗಿರೋದು, ನಾನೇ ಎಲ್ಲರಿಗಿನ ಮೇಲೆ ಹೋಗಂಗಿರ್ಬೇಕು. ಅವನು ತಕ್ಕ ಹೋಗ್ಬೇಕು. ವೇದ ಅಂತ ಸಿದ್ಲಿಂಗಮ್ಮನ ಹೋಗ್ತಾನಲ್ಲ, ಆ ಸಿದ್ಧಗದ್ದಮ್ಮನ ಯಾವಾಗಲೂ ಅವನ ತಕ್ಕ 24 ಗಂಟೆ ಸುತ್ತರ್ಕೊಂಡು ಹೋಗ್ತಿರ್ತಾನಲ್ಲ, ಹಂಗೆ ಹೋಗ್ಬೇಕು ಅವನ ತಕ್ಕೆ. ನಾವು ಯಾವಾಗ ಹೋಗ್ಲಿಲ್ವ, ಅದಕ್ಕೆ ಅವನಿಗೆ ಸಿಟ್ಟು ಬಂದೈತಿ. ಇಲ್ಲೋಡು, ಏನಿದ್ರು ನಿಮ್ಮನ್ನು ಮೀರ್ಸೋಕ್ಕಾಗಲ್ಲ ಅವನ ಕೈಲಿ. ಆಗಲ್ಲ. ಅವನ ಅದಕ್ಕೆ ಮತ್ತೆ ಇಲ್ಲದೆಲ್ಲ ಅವ್ರ ಮಾತು ಕೇಳಿ ಇದು ಕೆಟ್ಟ ಮೆಟ್ಟಿಡ್ದೋ ಸುಮ್ಕಿರಿ. ಈಗ ನೀವೇನು ತಲೆ ಕೆಡಿಸಬೇಡ್ರಿ. ನಾನು ಅದಕ್ಕೇ ಕರಿಯಕ್ಕೆ ಹೋಗಿಲ್ಲ, ಅವ್ರು ಇಬ್ಬರಳನ್ನೂ ಕರಿಯಕ್ಕೆ ಹೋಗಿಲ್ಲ. ನಮ್ಮ ಮಯ ಮಾತಾಡ್ಸಿರಿ ಏನಿಲ್ಲ, ಅವಳು ಸರಿಯಾಗಿ ಈಡತಿಂತ ಕಪ್ಪಳಕ್ಕೆ ಬಡ್ದು ಬಂದಿದ್ದೀನಿ. ನೀನು ಇಲ್ಲೇ ಸುಮ್ಮನೆ ಬಿದ್ದಿರ್ಬೇಕು ಅಂತ ಹೇಳಿ ಬಂದಿದ್ದೀನಿ. ನಾನು ಇರೋಲ್ಲ, ಹೆಣ್ಣು ಹುಡುಗರು ತಕ್ಕ ಹೋಗ್ತೀನಿ ಹಿಂಗೆ ಅಂತಂದ್ಲು, ಹೋಗೈಸಿಗೆ ಅಂತ ಬಂದಿದ್ದೀನಿ. ಮಾತಾಡಿಸ್ಬೇಡ. ಚೆನ್ನಾಗಿತ್ಕೊಂಡು ಹೋಗಿ ನಮ್ಮ ನಾವೆಲ್ಲ ನೋಡ್ಕೊಂತೀವಿ. ನಿನ್ಗೆ ಏನು ಬೇಕು ಹೇಳು, ಉಂಬಾಕ್ ಬೇಕಾ, ಎಷ್ಟು ಖರ್ಚಿಗೆ ಬೇಕು ಕೊಡ್ತೀವಿ. ಈಗ ನಾವು ಸ್ವಲ್ಪ ಜಮೀನು ತಗೊಂಡಿದ್ದೀವಲ್ಲ, ಅಲ್ಲೂ ನಾವು ಸ್ವಲ್ಪ ಏನಾದರೂ ತೋಟ ಗಿಟ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ತೋಟ ಅದು ಮಾಡ್ತೀವಿ, ಹೊಲದಲ್ಲೆಲ್ಲ ಕೆಲಸ ಇರುತ್ತೆ, ಕೆಲಸ ಮಾಡು, ದುಡ್ಡು ಇಸ್ಕೊ. ನಮ್ಮ ಮನೆಗೆಲ್ಲ ಊಟ ಮಾಡ್ಕೊಂಡು ಸುಮ್ಮನೆ ನಮ್ಮ ಮನೆ ಕೆಲಸ ಮಾಡ್ಕೊಂಡು ಸುಮ್ಮನೆ ಇದ್ಬಿಡು. ನೀನೇನು ತಲೆ ಕೆಡಿಸ್ಕೊಬೇಡ ಕಣೋಣ. ಇವತ್ತಿರೋಣ ನನ್ನ ಸ್ವಂತ ಅಣ್ಣನಿಗಿನ ಹೆಚ್ಚಾಗಿ ನಾನು ನಿನ್ನ ನಂಬಿದ್ದೀನಿ. ಸ್ವಂತ ಅಣ್ಣನಿಗಿನ ಹೆಚ್ಚು ನೀನು.
ನನ್ನ ಮಗುಗೆ ಯಾರು ಹೆಣ್ಣು ಕೊಡಲ್ಲ ಅಂತ ತಿಳ್ಕೊಬಿಟ್ಟಾಳು ಅವಳು. ಹೆಣ್ಣು ಕೊಡೋರು ಯಾರು ಇಲ್ವ ನನ್ನ ಮಗ್ಗೆ? ಬೇಜಾನ್ ಜನ ಹೆಣ್ಣು ಕೊಡ್ತಾರೆ. ಹೆಣ್ಣು ಕೊಡೋರು ಯಾರು ಇಲ್ಲ ಅಂತ ತಿಳ್ಕೊಬಿಟ್ಟವಳೆ. ಅಯ್ಯೋ, ಒಂದೇ ತಿಂಗಳಿಗೆ ಮದುವೆ ಮಾಡಿದ್ದೀನಿ ನನ್ನ ಮಗುಗೆ. ಅವಳು ಎಲ್ಲ ದೊಡ್ಡ ಕೆಲಸಕ್ಕೆ ಹೋಗ್ತಾಳೆ ಅಂತ ಹೆಣ್ಣು ಸಿಕ್ಕಿದ್ದಾಳೆ ಅಂತ ಶ್ರೀಮಂತರ ಮನೆಯಾಗ ಹೆಣ್ಣು ಸಿಕ್ಕಿವ್ರು. ನಾವು ಏನೋ ಬಿಡು ಬಡವರು, ಅವರು ಚೆನ್ನಾಗಿರಲಿ ಪಾಪ, ಬಡವರಾಗಿ ಉಳಿಯೋದು ಬೇಡ, ಬಡವರು ಸ್ವಲ್ಪ ಶ್ರೀಮಂತರಾಗಲಿ ಅಂಬ ಒಂದು ಕಾರಣಕ್ಕೋಸ್ಕರ ಎಲ್ಲ ಇದ್ದವಳನ್ನ ಎಲ್ಲ ತಂದ್ಕೊಂಡ್ರಿಸಿದ್ರೆ ಎಂತವೆ ಮಾಡೋದು. ಅಯ್ಯೋ, ಅವಳಿಗೆ ಏನು ಹೇಳ್ತೀಯ ಬಿಡತ್ಲಾಗಿ. ಬುದ್ಧಿ ಇರೋಳಾಗಿದ್ರೆ ಅವಳು ಇಂಥ ಕೆಲಸ ಮಾಡ್ತಿರ್ಲಿಲ್ಲ. ಅಲ್ಕಂಡು ಸುಜಾತಕ್ಕ, ಅವಳಿಗೆ ಎಲ್ಲಿ ಬುದ್ಧಿ ಐತೆ? ಬುದ್ಧಿ ಇರೋಳಾಗಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ ಬಿಡಕ್ಕ. ಅವಳ ಬಗ್ಗೆ ಏನು ಅವಳಿಗೆ ಬುದ್ಧಿ ಇಲ್ಲ, ನಿಜ ಬುದ್ಧಿ ಇಲ್ಲ ಅವಳಿಗೆ. ಬುದ್ಧಿ ಇರೋಳಾಗಿದ್ರೆ ಇಂಥ ಶ್ರೀಮಂತರ ಮನೆ ಬಿಟ್ಟು, ಇಂಥ ಉಡ ಮನೆ ಬಿಟ್ಟು, ಯಾತ ಇಲ್ದರ್ ತಕ್ಕ ಹೋಗಿ ಅಲ್ಲಿ ಕೂಲಿ ಮಾಡ್ಕೊಂಡು, ಇವಾಗ ಕೂಲಿನೂ ಹೋಗ್ಬೇಕು. ಅವರು ಕೂಲಿ ಕಳಿಸಲ್ಲ ಅಷ್ಟೇ. ಅವತ್ತಿಂದ ಅವತ್ತು ದುಡ್ಬೇಕು, ತಿನ್ಬೇಕು. ನನ್ನ ಮಗ ಅವ್ನು ಏನು ಮಾಡಿದಾನೆ? ಅವ್ನು ಏನು ಸಂಪಾದನೆ ಮಾಡ್ಯವನಿ? ಅವ್ನು ಯೋಗ್ಯತಾಗ ಅವ್ನು ಏನು ಮಾಡ್ಯವನಿ? ಈಗ ಇವನು ಬಸಪ್ಪ ಇರೋದ್ಕೊಂದಿಟ್ಟು ಅವ್ನು ನನ್ನ ಮಗಳು ಅಂತ ಅವನೊಂದಿಟ್ಟು ನೋಡ್ಕೊಂತಾನೆ. ಅಪ್ಪಿಳು ಬೇರೆ ಹೋಗಿ ಅವಾಗ ಹಿಂಗೆ ಮಾಡ್ತಲ್ಲ, ಹೌದು ಇದಕ್ಕೆ ಅವಳು ಹುಡುಗಿ ಅಪ್ಪಿಳೆ ಮಗಳು ಸಿಟ್ಟಿಗೆ ಅವ್ರು ಇದು ಮಾಡ್ತಾರೆ. ಪಾಪ ಅವಳು ಎಷ್ಟು ಒಳ್ಳೆ ಹುಡುಗಿ. ಆ ಹುಡುಗಿ ಜೀವನ ಹಾಳು ಮಾಡಿರಿ ಇವ್ರು ಮನೆ ಹಾಳು. ನನ್ನ ಮಕ್ಳು ಒಳ್ಳೆಯರಲ್ಲೋ, ಜಯಮ್ಮನ ಮಕ್ಕಳೇ ಅಷ್ಟು. ಅಯ್ಯೋ, 3 ಇದ್ದಾರಪ್ಪ. 3 ಇದ್ರೂ ಅಣ್ಣ ತಮ್ಮಗಳು. ಅಯ್ಯೋ, ಹೋಗ ಅಂಥವ್ರನ್ನಾಗೈತೆ. ಒಬ್ಬನೇ ಮಗ ನಮ್ಮ ಅಣ್ಣ. ಇಂಥವ್ರನ್ನ ಬಿಟ್ಟು ಅಯ್ಯೋ. ಆಯ್ತು ಇಲ್ಲ ಕಣಮ್ಮ, ನನ್ನ ಮಕ್ಳದ್ದು ಕೆಲ್ಸಕ್ಕೆ ಹೋಗ್ಬೇಕು, ದುಡ್ಕೊಂಡು ತಿನ್ನಬೇಕು, ವಾಲಿಲ್ಲ ಪಾಲಿಲ್ಲ ಯಾತ್ರದ್ದು ಇಲ್ಲ. ಅವರು ಇಲ್ಲೋಡ 3 ಇದ್ರು 3 ಭಾಳ ಅದೇನಿ. ಈಗ ಇವನು ಇನ್ನೇನು ಅವನು ಅನಿಲ ಆಗ ಶೈಲಮ್ಮನ ಮದುವೆ ಆಗ ಅವ ಅಯ್ಯಮ್ಮನ ಹಂಗೆ ಕೈ ಬಿಟ್ಟ. ಇವಾಗ ನೋಡು ಈ ಅಮ್ಮನ ವೀಣಮ್ಮನ ಮದುವೆ ಆಗ ಅವರು ಅದನ್ನ ಕೈ ಬಿಟ್ಟರು. ಇಬ್ರು ಹೆಣ್ಮಕ್ಳು ಜೀವನ ಹಾಳು ಮಾಡ್ಯಾರ. ಅವ್ರು ಒಳ್ಳೆಯರಲ್ಲ ಅವರು. ಮನೆ ಹಾಳು ನನ್ನ ಮಕ್ಳು, ಮನೆ ಹಾಳು ಮಾಡೋ ನನ್ನ ಮಕ್ಳು ಅವರು. ಮನೆ ಹಾಳು ನನ್ನ ಮಕ್ಳು. ಅವ್ರು 3 ಇದ್ರು 3 ಅವರೇ ಕಡಮ್ಮ. 3 ಒಳ್ಳೆ ನನ್ನ ಮಕ್ಕಳಲ್ಲ. ನನಗೆ ಗೊತ್ತಾಗಲ್ಲ ಅಂಕಲ್. ಇಲ್ಲೊಂದು ಸ್ವಲ್ಪ ದಿನ ನಾವು ಒಂದು ತಿಂಗಳು ಇರಲಿ ನಮ್ಮ ಬಗ್ಗೆ ಎಲ್ಲ. ಇವಾಗ ಇನ್ನೂ ಬಂದು ಹೆಚ್ಚು ಕಡಿಮೆ ನಾವು 1 ವಾರ ಆಗೈತೆ. ನಾವು ಬಂದು ಇಲ್ಲಿದ್ದು ಒಂದು ತಿಂಗಳು 2 ತಿಂಗಳು ನಮ್ಮನ್ನು ನೋಡಲಿ. ಅವಾಗ ಪಶ್ಚಾತ್ತಾಪ ಪಡ್ತಾಳೆ ಅವಳು. ಅಯ್ಯೋ, ಇದೇನಪ್ಪ ಇದು, ಹಿಂಗಾಯಿತು, ನಾನು ಇಂಥ ಮನೆ ಬಿಟ್ಟು ಹಿಂಗೆ ಬಂದಿದ್ದೀನಲ್ಲ ಅಂತ. ನಾನು ನೋಡಿದ್ರೆ ಅವಳು ಹುರ್ಕೊಂತಾಳೆ, ಇವಳು ನೋಡಿದ್ರೆ ಹೆಂಗೆ ಇದ್ದಾಳಲ್ಲಪ್ಪ ಅಂತ. ನಾನು ಚೆನ್ನಾಗಿ ಓದ್ತಾ ಇರೋದಕ್ಕೂ, ನಾನು ಚೆನ್ನಾಗಿರೋದಕ್ಕೂ, ನಾನು ಸ್ಟ್ಯಾಂಡರ್ಡಾಗಿ ಚೆನ್ನಾಗಿರೋದಕ್ಕೆ ನಾನು ನೋಡಿದ್ರೆ ಅವಳು ಸಹಿಸ್ಕೊಂಬಲ್ಲ. ಹುರ್ಕಂಬ್ಲಿ ಹೇಳ್ದೆ ನಾನು ಬೇಡ ಕಣಮ್ಮ ಕೂಡ ಮನೆ ಬಿಟ್ಟು ಇಂಥ ಮನೆಗೆಲ್ಲ ಯಾಕಮ್ಮ ಅಂತ ನಾನು ಹೇಳಿದ್ದೀನಿ. ಅವ್ರ ಅಕ್ಕ ಯಾರು ಮಾಮನ ಮಾತು ಕೇಳಿ ಮಾಡಿರೋದು. ಅವ್ನು ವೇದಮ್ಮನ ಇದಾನ, ಅವ್ನು ಭಾರಿ ಇದು. ಅವ್ರು ಹೆಂಗೆ ನಮ್ಮೂರಾಗ ಸೌಕತ್ಯ ಅಮ್ಮ ಬೇರೆ ಐತಲ್ಲ, ನಿಮಗೆಲ್ಲ ಮನೆನೂ ಹೊಲ ಕೊಡಿಸ್ತಲ್ಲ. ಆಗ ಅಯ್ಯಮ್ಮ ಚೆನ್ನಾಯ್ತು ಅಂದ ಕಡೆ ಮನೆ ಕಡಿಕೆ. ಅದಕ್ಕೆ ನಮ್ಮಂಗೆ ಯಾರು ಇರಬಾರ್ದು, ನಾವೇ ಸೌಕರ್ಯ ಅನ್ನಿಸ್ಕೋಬೇಕು. ಕಿಟ್ಟಪ್ಪರ ಮನೆಯವರೇ ನಾವೇ ಸೌಕರ್ಯ ಅನ್ನಿಸ್ಕೋಬೇಕು ಅಂತ ಅವನು ವೇದಂಬ ನನ್ನ ಮಗ. ನಮ್ಮಂಗೆ ಯಾರು ಇರಬಾರ್ದು ಅಂತ ಇದು ಮಾಡ್ತಾನೆ. ಈಗ ಇವಾಗ ನೋಡು ಸೌಕತಿ ಅಮ್ಮ ಏನು ಅಯ್ಯಮ್ಮನು ಇವಾಗ ಸೌಕರ್ಯ, ನೀವು ಸೌಕರ್ಯ ಏನು ಅವ್ರಿಗಿನ್ನ ಇವಾಗ ಮರಕಿನ ಮರ ದೊಡ್ಡವಾದವಲ್ಲಪ್ಪ ಅಂತ ಅವನಿಗೆ ಶಿಟ್ ಅಷ್ಟೇನಿ. ಅವಳಿಗೆ ಹೇಳ್ತೀನಿ ಸಿಗಲಿ, ಸರ್ಯಾಗಿ ಹೇಳ್ತೀನಿ. ಇನ್ನು ನನ್ನ ಸೊಸೆನ ನೋಡ್ಬೇಕು. ನನ್ನ ಸೊಸೆನ ನೋಡಿದ್ರೆ ಬಿಡ್ತಾಳೆ. ನನ್ನ ಸೊಸೆನ ನೋಡಿಬಿಟ್ರೆ ಅವಳು ಏನಿಲ್ಲ. ನನ್ನ ಸೊಸೆ ಇವತ್ತು ಎಷ್ಟು ಅದೃಷ್ಟವಂತೆ ಗೊತ್ತೇ. ಬಂದು ಇವತ್ತು ನನ್ನ ಮಗನ ಮದುವೆ ಆಗಿ ಎಷ್ಟು ಚೆನ್ನಾಗಿ ಹಿಂಗೆ ಇದ್ದಾಳೆ. ನಿಲ್ಲಿಸೋಲ್ಲದೆಲ್ಲ ನನ್ನ ಮಗನ ಮೇಲೆ ಸುಮ್ಮನೆ ಮದುವೆ ಆಗಿದ್ದ, ಹಂಗೆ ಮಾಡಿದ್ದ ಅಂತ ಹುಟ್ಟಿಸ್ಕೊಂಡು ಹೇಳ್ತಿದ್ರು. ಹುಟ್ಟಿಸ್ಕೊಂಡು ಮಾತಾಡ್ತಿದ್ರು ನನ್ನ ಮಗನ ಬಗ್ಗೆ. ನನ್ನ ಮಗ ಎಂಥವ್ನು ಇವತ್ತು ನನ್ನ ಮಗನ ನೋಡಿ ಹುರ್ಕೋಬೇಕು. ತಾಡಿ ಏನೋ ತಿಳ್ಕೊಬಿಟ್ಟವ್ರು ಅವರೆಲ್ಲನ. ನನ್ನ ಮಗ ಅಂತಂದ್ರೆ ನನ್ನ ಮಗ ಕೆಲಸದಾಗಿರ ಅಂತವನ್ನ ಬಿಟ್ಟು ಇವತ್ತು ಹೋಗಿ ಎಂಥವ್ರನ್ನ ಮದುವೆ ಆಗಿ ಹೆಂಗೆ ಇದ್ದಾಳಲ್ಲ, ಅವಳಿಗೆ ಏನು ಹಣೆ ಬರಂತೀನಿ ನೋಡ್ರಿ. ಅವಳು ನೆನೆಸ್ಕೊಬಿಟ್ರೆ ನನ್ನ ಮಗಳು ದಿವಿನ ಅಷ್ಟು ಸಿಟ್ಟು ಬರೋದಿಲ್ಲ. ಎಂಥ ಕೂಡ ಮನೆ ಬಿಟ್ಟು, ಎಂಥ ಒಳ್ಳೆ ಮನೆ ಬಿಟ್ಟು ಇವತ್ತು ಹೋಗಿ ಎಂಥವ್ರನ್ನ ಆದ್ಲು. ಯಾತು ಇಲ್ಲ ನನ್ನ ಮಕ್ಕಳನ್ನ ಮದುವೆ ಆದ್ಲು ಹೋಗಿ. ಎಲ್ಲ ಇದಕ್ಕೆಲ್ಲ ಕಾರಣ ಕೆಂಪಿ ವೇದು ಅವರೇ. ಇದಕ್ಕೆಲ್ಲ ಕಾರಣ ಹೋಗಿ ಇವತ್ತು ನನ್ನ ಮಗಳ ಜೀವನ ಹಾಳು ಮಾಡೋಕ್ಕೆ ಕಾರಣನೇ ಅವರು. ಇವತ್ತು ನೋಡ್ರಿ ಬಂದು ಇಲ್ಲಿ ಎಂಥ ದೊಡ್ಡ ಮನೆ ತಗೊಂಡು, ಹೊಲ ತಗೊಂಡು, ಇನ್ಮೇಲೆ ಇಲ್ಲೇ ನಾವು ಒಳ್ಳೆಗೆ ಇರ್ತೀವಿ ಅಂತ ಹೇಳಿ ಹೊಲ ಮನೆ ಎಲ್ಲ ತಗೊಂಡು, ಎಂಥ ಒಳ್ಳೆ ದೊಡ್ಡ ಮನೆ ತಗೊಂಡು, ಹೊಲ ತಗೊಂಡು ಇಪ್ಪಟ್ಟು ಹೊಲ ಎಲ್ಲ ಮಾಡ್ಕೊಂಡು ಹೆಂಗೆ ಇರ್ತಾರೆ ನೋಡ್ರಿ ಇಪ್ಪಟ್ಟು. ಇಂಥ ಮನೆ ಬಿಟ್ಟು ಹೋಗಿ ಅಂಥವ್ರ ಮನೆಯ ಮದುವೆ ಆದಳು. ನನಗೆ ಅದೇ ಸಿಟ್ಟು. ಇದಕ್ಕೆಲ್ಲ ಕಾರಣ ನಮ್ಮ ಕೆಂಪಿನ ವೇದಿನಿ. ನಾನು ಹೇಳ್ದೆ ಅವಾಗ ಕೇಳಲಿಲ್ಲ. ಬೇಡ ಹಂಗೆ ಮಾಡೋದು ಬೇಡ ಅಂತ ಇಷ್ಟು ಹೇಳಿದ್ರು ಕೇಳಲಿಲ್ಲ. ಬರೀ ಹಿಂಗಾಯ್ತು. ಏನು ಮಾಡೋದು, ನಾನು ನೆನೆಸ್ಕೊಂಡ್ರೆ ಒಟ್ಟರ್ದು ಹೋಗ್ತೈತೆ. ಆದರೂ ಏನು ಮಾಡೋಕ್ಕಾಗುತ್ತೆ ಅಂತ ಸುಮ್ಮನೆ ಇದ್ದೀನಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.